ಹಾಯ್ ಗೈಸ್, ಬಿಗ್ ಬಾಸ್ ಸೀಸನ್ 11ಗೆ ಕನ್ನಡದಲ್ಲಿ ನಟಿಸಿರುವಂತಹ ಸೂರ್ಯವಂಶ ಮೂವಿಲಿ ನಟಿಸಿರುವಂತಹ ಹೀರೋಯಿನ್ ಬರ್ತಾ ಇದ್ದಾರೆ. ಹೌದು ಗೈಸ್, ಅವರು ಬರ್ತಾ ಇದ್ದಾರೆ ಅಂತ ನಂಬ್ತೀರಾ? ಹೌದು ಗೈಸ್, ಈ ಒಂದು ಟಾಪಿಕ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅವರು ಬಿಗ್ ಬಾಸ್ ಸೀಸನ್ 11ಗೆ ಬರ್ತಾ ಇದ್ದಾರೋ ಇಲ್ವೋ ಅಂತ. ನಂತರ ಬಿಗ್ ಬಾಸ್ ಸೀಸನ್ 11 ಪ್ರೋಮೋ ಯಾವಾಗ ಬರುತ್ತೆ ಮತ್ತು ಅದನ್ನ ಅಫಿಷಿಯಲ್ ಆಗಿ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ಅದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂದರೆ ಈ ಕೂಡಲೇ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ ಇಷ್ಟ ಆಯಿತು ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಮಿಸೆ ಮಾಡೋದಿಲ್ಲ. ನಮ್ಮ ಚಾನಲ್ ಇಷ್ಟ ಆಯಿತು ಅಂದರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಂತರ ಈ ಒಂದು ವಿಡಿಯೋಗೆ ಪಾಸಿಟಿವ್ ಆರ್ ನೆಗೆಟಿವ್ ಯಾವುದಾದ್ರೂ ಒಂದು ಕಮೆಂಟ್ ಅಂತೂ ಮಾಡಲೇಬೇಕು. ಬೇಕಿದ್ರೆ ಬೈರಿ ಏನಾದ್ರು ಮಾಡಿ, ಬಟ್ ಕಮೆಂಟ್ ಒಂದು ಹಾಕೋಗಿ. ಓಕೆ ಗೈಸ್, ಮೇನ್ ಮ್ಯಾಟ್ರಿಗೆ ಬರೋದಾದ್ರೆ ನಮ್ಮ ಕನ್ನಡದ ಒಂದು ಮೂವಿ ಏನಿದೆ ಅಂದರೆ ಸೂರ್ಯವಂಶ ಮೂವಿ, ನಮ್ಮ ವಿಷ್ಣುವರ್ಧನ್ ಸರ್ ಏನಿದ್ದಾರೆ ಅವರ ಒಂದು ಸೂರ್ಯವಂಶ ಮೂವಿಲಿ ಅಭಿನಯಿಸಿರುವಂತಹ ಈಶಾ ಕೋಪಿಕರ್ ಅವರು ಬರ್ತಾ ಇದ್ದಾರೆ ಅಂತ ತುಂಬಾ ಜನ DM ಮಾಡಿ ಕೇಳ್ತಾ ಇದ್ರಿ. ಬ್ರೋ, ಇವರು ಬರ್ತಾ ಇರೋದು ನಿಜಾನ ಸುಳ್ಳು ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ನೀವು ಒಂದು ಕ್ಲಾರಿಟಿ ಕೊಡಿ ಅಂತ ತುಂಬಾ ಜನ ಹೇಳ್ತಾ ಇದ್ರಿ. ಮೊದಲನೇ ಕಂಟೆಸ್ಟೆಂಟ್ ಇವರೇ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು. ಇಲ್ಲ ಗೈಸ್, ಇದೊಂದು ಫೇಕ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬಟ್ ಇವರು ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ. ಬಟ್ ಅದು ನಮ್ಮ ಕನ್ನಡ ಬಿಗ್ ಬಾಸ್ಗೆ ಇವರು ಬರ್ತಾ ಇಲ್ಲ. ಇವರು ಬಿಗ್ ಬಾಸ್ಗೆ ಹೋಗ್ತಾ ಇರೋದು ಬಂದು ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಏನಿದ್ದಾರೆ ಅವರು ನಡೆಸ್ಕೊಡುವಂತಹ ಬಿಗ್ ಬಾಸ್ ಏನಿದೆ ಆ ಒಂದು ಬಿಗ್ ಬಾಸ್ಗೆ ಇವರು ಮೊದಲನೇ ಕಂಟೆಸ್ಟೆಂಟ್ ಆಗಿ ಹೋಗ್ತಾ ಇದ್ದಾರೆ. ಇದು ಬೇಕಿದ್ರೆ ನಾನು ನಿಮಗೆ ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ತೋರಿಸ್ತೀನಿ. ಪಕ್ಕ ನನ್ನ ಆರ್ಟಿಕಲ್ ಹಾಕಿದ್ದೀನಿ, ಇದನ್ನು ಕೂಡ ನೋಡ್ಬೋದು. ಈ ಒಂದು ಆರ್ಟಿಕಲ್ ನನ್ನ ಟೆಲಿಗ್ರಾಮ್ ಚಾನಲ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಬೇಕಿದ್ರೆ ಅಲ್ಲೂ ಹೋಗಿ ನೀವು ಆ ಒಂದು ಆರ್ಟಿಕಲ್ನ ಓದ್ಕೊ ಬನ್ನಿ. ಇವರು ಹೋಗ್ತಾ ಇದ್ದು ಹಿಂದಿ ಬಿಗ್ ಬಾಸ್ಗೆ ಹೋಗ್ತಿದ್ದಾರೆ, ಇವರು ಕನ್ನಡ ಬಿಗ್ ಬಾಸ್ಗೆ ಬರ್ತಾ ಇಲ್ಲ. ಸೊ ಇದೊಂದು ಪಕ್ಕ ಕನ್ಫರ್ಮೇಶನ್ ಆಗಿದೆ. ಸೆಕೆಂಡ್ ಒಂದು ಅಪ್ಡೇಟ್ ಬಂದು ತುಂಬಾ ಜನ ಕೇಳ್ತಾ ಇದ್ರಿ, ಬ್ರೋ ಇನ್ನು ಪ್ರೋಮೋ ಬಂದಿಲ್ಲ, ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಅನೌನ್ಸ್ ಮಾಡಿಲ್ಲ. ಈ ಸೀರಿಯಲ್ ಆಗಿರ್ಬೋದು ಮತ್ತೆ ವೀಕೆಂಡ್ ಅಲ್ಲಿ ಬರುವಂತಹ ಕಾಮಿಡಿ ಶೋಗಳಾಗಿರ್ಬೋದು ಎಲ್ಲವೂ ಕೂಡ ಹಾಗೆ ಕಂಟಿನ್ಯೂ ಆಗ್ತಾ ಇದ್ದಾವೆ. ಇನ್ನು ಕೂಡ ಕಾಮಿಡಿ ಶೋಗಳು ಮತ್ತೆ ಧಾರಾವಾಹಿಗಳು ಟೈಮು ಕೂಡ ಚೇಂಜ್ ಆಗಿಲ್ಲ. ಸೊ ಯಾವಾಗ ಅಪ್ಡೇಟ್ ಮಾಡ್ತಾರೆ ಅಂತ ಕೇಳ್ತಾ ಇದ್ರಿ ಗೈಸ್. ನಮಗೆ ಬಂದಿರುವಂತಹ ಇನ್ಫಾರ್ಮೇಶನ್ಗಳ ಪ್ರಕಾರ ಆಲ್ರೆಡಿ ಈಗಾಗಲೇ ಬಿಗ್ ಬಾಸ್ ಏನಿದೆ, ಈ ಒಂದು ಬಿಗ್ ಬಾಸ್ ಒಂದು ಪ್ರೋಮೋ ಶೂಟ್ ಆಗಿದೆ ಗೈಸ್. ಎಡಿಟಿಂಗ್ ಮಾತ್ರ ಬಾಕಿ ಇದೆ, ಎಡಿಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕೂಡ ಅಪ್ಡೇಟ್ ನಮಗೆ ಬಂದಿದೆ. ಈ ಒಂದು ಪ್ರೋಮೋ ಏನಿದೆ ಅದು ಕರ್ನಾಟಕದಲ್ಲಿ ಶೂಟ್ ಆಗಿಲ್ಲ, ಹೈದರಾಬಾದಲ್ಲಿ ಶೂಟ್ ಆಗಿದೆ ಅನ್ನೋ ಒಂದು ಇನ್ಫಾರ್ಮೇಶನ್ ಕೂಡ ಇದೆ. ನಮಗೆ ಬಂದಿರುವಂತಹ ಇನ್ಫಾರ್ಮೇಶನ್ ಏನಿದೆ ಆ ಒಂದು ಇನ್ಫಾರ್ಮೇಶನ್ ನನ್ನ ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ. ಬೇಕಾದ್ರೆ ನೀವು ಕೂಡ ಒಂದು ಇನ್ಫಾರ್ಮೇಶನ್ ನೋಡ್ಕೊಂಡು ತಿಳ್ಕೊಂಡು ಬರ್ಬೋದು. ನಿಮ್ಗೆ ಏನೋ ಸುಳ್ಳು ಅನ್ಸದೆ ಬೇಕಿದೆ ಈ ಕೂಡ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಗೈಸ್. ಇದು ಒಂದು ಬಿಗ್ ಬಾಸ್ನ 2 ಅಪ್ಡೇಟ್ ಆಗಿದೆ. ಅಷ್ಟೇ ಅಲ್ಲದೆ ಬಿಗ್ ಬಾಸ್ಗೆ ಯಾರೆಲ್ಲ ಬರ್ಬೋದು ಅಂತ ಸದ್ಯದಲ್ಲಿ ಇನ್ನು 1-2 ದಿನಗಳಲ್ಲಿ ಪಾರ್ಟ್ 2 ವಿಡಿಯೋನು ಕೂಡ ಮಾಡ್ತೀನಿ. ಸೊ ಆಲ್ರೆಡಿ ನಾನು 16 ಜನದ ಒಂದು ಕಂಟೆಸ್ಟೆಂಟ್ ಯಾರು ಬರ್ಬೋದು ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಅದರಲ್ಲೂ ಕೂಡ ಸಾಕಷ್ಟು ಜನ ಹೇಳಿದ್ದೀರಾ ಇವ್ರು ಬರಲ್ಲ ಇವ್ರು ಬರ್ಬೇಕಿತ್ತು ಅಂತ. ಸೊ ಪಾರ್ಟ್ 2 ಯಾರು ಬರ್ಬೋದು ಅನ್ನೋ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಗೈಸ್, ನಿಮ್ಗೆ ಯಾರು ಈ ಒಂದು ಬಿಗ್ ಬಾಸ್ ಸೀಸನ್ 11ಗೆ ಬರಬೇಕು ಅಂತ ನಿಮ್ಗೆ ಆಸೆ ಇದೆ ಅವರ ಒಂದು ಹೆಸರು ಕಮೆಂಟ್ ಮಾಡಿ. ಯಾರ ಹೆಸರು ಜಾಸ್ತಿ ನೀವು ಕಮೆಂಟ್ ಮಾಡ್ತೀರಾ ಅಂತ ನೋಡೋಣ ಗೈಸ್. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.